ನಮಸ್ತೆ, ನಾನು ಡಾಕ್ಟರ್ ಅಂಬುಜಾಕ್ಷಿ, ಆಯುರ್ವೇದ ವೈದ್ಯೆ. ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ವಿಷಯ ಸ್ನಾನ. ಸ್ನಾನದಿಂದ ಆಗುವ ಲಾಭಗಳೇನು ಅಂದರೆ, ನಮಗೆ ದೇಹದ ಮಲಿನತೆಯನ್ನು ಹೋಗಲಾಡಿಸೋದ್ರ ಜೊತೆಗೆ ನಮಗೆ ಮನಸ್ಸಿಗೆ ಹೊಸ ಉತ್ಸಾಹವನ್ನು ಸ್ನಾನ ಕೊಡುತ್ತದೆ. ಮತ್ತು ಸ್ನಾನದಿಂದ ಜೀರ್ಣಕ್ರಿಯೆ ಅಥವಾ ಹಸಿವು ನಮಗೆ ಜಾಸ್ತಿ ಉಂಟಾಗತ್ತೆ. ಸ್ನಾನವನ್ನು ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ಅದ್ಯಾವುದು ಅಂದರೆ, ಕುತ್ತಿಗೆಯಿಂದ ಮೇಲ್ಭಾಗಕ್ಕೆ ಸ್ನಾನ ಮಾಡುವಾಗ ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರನ್ನು ಬಳಸಬೇಕು. ಅತಿಯಾದ ಬಿಸಿ ನೀರನ್ನು ತಲೆಗೆ ಸ್ನಾನ ಮಾಡಬಾರ್ದು. ಇದರಿಂದ ಕೂದಲು ಉದುರೋದಲ್ಲದೆ ನಮಗೆ ಬೇರೆ ಬೇರೆ ಪರಿಣಾಮಗಳು ಕೂಡ ಉಂಟಾಗುತ್ತೆ. ಕುತ್ತಿಗೆಯಿಂದ ಕೆಳಭಾಗಕ್ಕೆ ಸ್ನಾನವನ್ನು ಬಿಸಿ ನೀರಿನಿಂದ ಮಾಡಬೇಕಾಗತ್ತೆ. ಸ್ನಾನವನ್ನು ಯಾರು ಮಾಡಬಾರ್ದು ಅಂತಂದರೆ, ಅಜೀರ್ಣ ಇರುವಾಗ ಮತ್ತು ಜ್ವರ ಬಂದಾಗ, ಕಣ್ಣಿನ ಕೆಲವು ರೋಗಗಳಲ್ಲಿ ನಾವು ಸ್ನಾನವನ್ನು ಮಾಡಬಾರ್ದಾಗಿದೆ. ಆದಷ್ಟು ಖಾಲಿ ಹೊಟ್ಟೆಗೆ ನಾವು ಸ್ನಾನ ಮಾಡಬೇಕಾಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಮಾಡೋದು ತುಂಬ ಉಪಯುಕ್ತವಾಗಿದೆ. ಇದರಿಂದ ನಮಗೆ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಕೆಲವೊಬ್ರು ಅವರಿಗೆ ಇಷ್ಟ ಬಂದ ಹಾಗೆ ಅಂದರೆ ಮಧ್ಯಾಹ್ನ ಊಟದ ನಂತರ ಮತ್ತು ಸಂಜೆ ಟೈಮಲ್ಲೆಲ್ಲ ಮಾಡ್ತಾರೆ. ಇದು ಒಳ್ಳೆಯದಲ್ಲ. ಆದಷ್ಟು ಊಟದ ತಕ್ಷಣವೇ ನಾವು ಸ್ನಾನ ಮಾಡೋದ್ರಿಂದ ಅಜೀರ್ಣ ಉಂಟಾಗುತ್ತೆ ಮತ್ತು ಅಗ್ನಿಮಂದ್ಯ ಆಗುತ್ತೆ. ಆದಷ್ಟು ನೀವು ಊಟ ತಗೊಂಡ್ಬಿಟ್ಟಿದ್ರಿ ಅನ್ನೋದಾದರೆ, ಊಟ ಜೀರ್ಣ ಆಗೋ ತನಕ ಕಾಯ್ದು ನೀವು ಸ್ನಾನ ಮಾಡಬೇಕಂತ ಅಟ್ಲೀಸ್ಟ್ 2 hours ವೆಯ್ಟ್ ಮಾಡಿ ಆಮೇಲೆ ನೀವು ಸ್ನಾನ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಸ್ನಾನದಿಂದ ಆಗುವ ಲಾಭಗಳು. ಧನ್ಯವಾದ.